ಕೆಲವು ಬಾರಿ ಹೀಗೆ ದೇಶದ್ರೋಹ ಮಾಡಿದವರು, ದೈವದ್ರೋಹ ಮಾಡಿದವರು ಸ್ವಲ್ಪ ಕಾಲ ತುಂಬಾ ಚೆನ್ನಾಗಿರ್ತಾರೆ. ಪಾಪಿ ಚಿರಾಯು ಅಂತ ಮಾಡಬಾರದು ಮಾಡ್ತಿರ್ತಾರೆ. ಅವರು ಮನೆ ಮೇಲ್ ಮನೆ ಕಟ್ತಿರ್ತಾರೆ, ಕಾರ್ ಮೇಲ್ ಕಾರ್ ತಗೊಳ್ತಿರ್ತಾರೆ. ಅವ್ರು ನೋಡಿ ಕೆಲವರಿಗೂ ಹೊಟ್ಟೆ ಉರಿ, ನಾವು ಬರೀ ಚಾತುರ್ಮಾಸ್ಯ, ಏಕಾದಶಿ, ಪೂಜೆ ಪುನಸ್ಕಾರ ಮಾಡ್ಕೊಂಡಿದೀವಿ, ಬಾಡಿಗೆ ಮನೆಯೂ ನಮಗ್ ಸರಿಯಾಗಿ ಸಿಗ್ತಿಲ್ಲ. ಅದೇ ಆ ಪಕ್ಕದ ಮನೆಯವ್ರು ನೋಡಿ ಒಂದು ಆಚಾರ ಇಲ್ಲ, ವಿಚಾರ ಇಲ್ಲ, ಮಾಡಬಾರದು ಮಾಡ್ತಾರೆ, ಹೇಗೆ ಮನೆ ಕಟ್ತಾ ಇದ್ದಾರೆ ಅಂತ ಅನ್ಸತ್ತೆ. ಇದ್ಯಾಕೆ ಹೀಗೆ ನೀವು ಕೇಳಬೇಕಾದ್ದಿಲ್ಲ. ಯಾಕಂದ್ರೆ ಸಂಪೂರ್ಣ ವಿನಾಶ ಅವನಿಗೆ ಖಚಿತವಾದದ್ದು. ಅವನು ಹೊಂದುವ ಲೋಕ ಮರಳಿ ಬಾರದ ಅಂದನ್ ತಮಸ್ಸೆ ಮೊದಲಾದ ಲೋಕಗಳು. ಅಂತ ಲೋಕಕ್ಕೆ ಹೋಗ್ಬೇಕಾದ್ರೆ ಚೂರು ಪಾರು ಪಾಪ ಮಾಡಿದರೆ ಅವ್ರಿಗೆಲ್ಲ ಆ ಲೋಕ ಆಗಲ್ಲ. ಮಹತ್ತರವಾದ ಪಾಪ ಮಾಡಬೇಕು. ಅದಕ್ಕಾಗಿಯೇ ಅವರ ಯೋಗ್ಯತೆಗೆ ಅನುಗುಣವಾಗಿ ವಾಯುದೇವರ ಅಂತರ್ಯಾಮಿಯಾದ ಭಗವಂತ ಅವರಲ್ಲಿ ನಿಂತು ಅವರು ಮಾಡುವ ತಪ್ಪುಗಳಿಗೆ ಅವರಿಗೆ ಎಂದೆಂದೂ ಇದು ತಪ್ಪು ಅನ್ನುವ ಭಾವನೆಯೇ ಕೊಡಲ್ಲ. ಅವ್ರಿಗೆ ಯಾವಾಗ್ಲೂ ನಾ ಮಾಡಿದ್ದೆ ಸರಿ ಅಂತ ಅನ್ಕೊಂಡೇ ಇರ್ತಾರೆ. ಬೇರೆದಕ್ಕೆ ಜಾಗ ಇರಬಾರ್ದು. ನೋಡಿ, ಸುಮ್ಮನೆ ಉದಾಹರಣೆ ಹೇಳ್ತೇನೆ ನಿಮ್ಗೆ ಅರ್ಥ. ಕೆಲವರು ಮನೆ ದೊಡ್ಡದು ಕಟ್ಟಿರ್ತಾರೆ, ಬಂದವರಿಗೆ ಜಾಗ ಇರಲ್ಲ. ಯಾಕೆ ಗೊತ್ತಾ? ಒಂದ್ ಮೂಲೆಯಲ್ಲಿ ಫ್ರಿಜ್ಜು, ಒಂದ್ ಮೂಲೆಯಲ್ಲಿ ಟಿವಿ, ಒಂದ್ ಮೂಲೆಯಲ್ಲಿ ಸೋಫಾ, ಒಂದ್ ಮೂಲೆಯಲ್ಲಿ ಟೀಪಾಯಿ. ಮನೆಯವರಿಗೆ ಜಾಗ ಇರಲ್ಲ, ವಸ್ತುಗಳಿಗೆ ಜಾಗ ಇದೆ, ಬಂದ ಅತಿಥಿಗಳಿಗೆ ಜಾಗ ಇದೆ. ನಮ್ಮ ಪ್ರಾಬ್ಲಮ್ ಅದೇ. ನಮ್ದು ಈ ಮನೆ ಒಳಗೆ ಎಲ್ಲಾರ್ಗೂ ಜಾಗ ಇದೆ, ದೇವರಿಗೆ ಜಾಗವೇ ಇಲ್ಲ. ದೇವರಿಗೆ ಜಾಗ ಆಗಬೇಕಾದ್ರೆ ಇದನ್ನೆಲ್ಲ ಆಚೆಗೆ ಹಾಕ್ಬೇಕು. ಆಚೆಗೆ ಹಾಕೋದು ಅಂದ್ರೆ ವೈರಾಗ್ಯ. ನೀವು ಏನೇನೋ ಮನೆಗೆ ತಂದಿಟ್ಕೊಂಡಿದ್ದೀರಲ್ಲ, ಭಾಗ್ಯ, ಸಂಪತ್ತು, ಇದು ಬೇಕು ಇದು ಬೇಕು, ಏನೋ ಹೊಸ ಅಡ್ವಾನ್ಸ್ ಟೆಕ್ನಾಲಜಿಲಿ ಈಗ ಫ್ರಿಡ್ಜ್ ಬಂದಿದೆಯಂತೆ ಅಂತ ಹೇಳಿ ಅವು ಅಡ್ವರ್ಟೈಸ್ಮೆಂಟ್ ತೋರಿಸಿ ಹಗಲು ರಾತ್ರಿ ತೋರಿಸಿ ನಮ್ಮನ್ನ ಏನಾರು ಮಾಡಿ ತಗೊಂಡ್ ಬಂದ್ಬಿಡ್ಬೇಕು. ಈ ತರದ್ ಮನೇಲಿ ಇಲ್ಲ ಅನ್ನೋದು ಮಾಡ್ಬಿಡ್ತಾರೆ. ಅದ್ ನಮ್ಗೇನಂದ್ರೆ ಈ ತಂದಿಟ್ಕೊಂಡ್ರೆ ಮನೇಲಿ ಬಹಳ ಯೂಸ್ ಆಗತ್ತೆ, ಬಹಳ ಕಾಲ ಬರತ್ತೆ ಅಂತ ಒಂದೊಂದೇ ತಂದು ಹಾಕೋತೀವಿ. ಆದ್ರೆ ನಿಜವಾಗಿಯೂ ಈ ಭೂಮಿಗೆ ನಮ್ಮನ್ನ ಯಾರು ತಂದ ಅವನ್ನೇ ನಾವು ತರಲ್ಲ. ನೀ ತಂದೆ, ನಾ